ನಮಸ್ಕಾರ. ಪ್ರಥಮವಾಗಿ ತಮಗೆಲ್ಲರಿಗೂ ಇದು 2025ನೇ ವರ್ಷದ ಪ್ರಥಮ ಪ್ರೆಸ್ ಮೀಟ್ ಇರೋದರಿಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಕಳೆದ 9 ದಿನಗಳಲ್ಲಿ ನಾವು ನಗರ ಪೊಲೀಸ್ ವತಿಯಿಂದ ಈ ಮಾದಕ ವಸ್ತುಗಳ ವಿರುದ್ಧ ಒಂದು ವಿಶೇಷ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ. ಅದರ ಒಂದು ಕಾರ್ಯಾಚರಣೆಯ ಅಂಗವಾಗಿ ಈಗ ಒಟ್ಟು 50 ಪ್ರಕರಣಗಳು ದಾಖಲಾಗಿವೆ. 54 ಆರೋಪಿಗಳ ವಿರುದ್ಧ ಈಗ ಕ್ರಮ ಆರಂಭವಾಗಿದೆ. ಇದರಲ್ಲಿ ನಮಗೆ ಕಂಡು ಬಂದಿರೋದ್ರ ಪ್ರಕಾರ ಈಗ ಏನು ಸ್ಥಳೀಯವಾಗಿ ಏನು ಮಾದಕ ವಸ್ತುಗಳು, ಅದರಲ್ಲಿ ವಿಶೇಷವಾಗಿ ಗಾಂಜಾ ಜಾಸ್ತಿ ಹಾವಳಿ ಇದೆ. ಅದರ ಜೊತೆಗೆ ನಮಗೆ ಖಚಿತ ಮಾಹಿತಿ ಬಂದಿತ್ತು, ಇದರಲ್ಲಿ ಕೆಲವು ನಮ್ಮ ಮೆಡಿಸಿನ್ಸ್, ಶೆಡ್ಯೂಲ್ H ಡ್ರಗ್ಸ್ ಏನು ಪ್ರಿಸ್ಕ್ರೈಬ್ಡ್ ಮೆಡಿಸಿನ್ಸ್ ಇದೆ, ಅವುಗಳನ್ನು ಕೂಡ ಕೆಲವು ಆರೋಪಿಗಳು ಇಲ್ಲೀಗಲ್ ಆಗಿ ತಂದು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ. ಬಟ್ ಬೇಸಿಕಲಿ ಇಟ್ ಈಸ್ ಫಾರ್ ಅಬ್ಯೂಸ್. ಯಾರು ಈ ಗಾಂಜಾ ಸೇವನೆ ಮಾಡ್ತಾರೆ, ಅದರ ಜೊತೆಗೆ ಈ ಶೆಡ್ಯೂಲ್ H ಡ್ರಗ್ಸ್ಗಳನ್ನು ಕೂಡ ಮಾರಾಟ ಮಾಡುವಂಥದ್ದು, ಸೇವನೆ ಮಾಡುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ACP ಸೌತ್ ಮತ್ತು RG ನಗರ ಇನ್ಸ್ಪೆಕ್ಟರ್, RG ನಗರ ಕ್ರೈಮ್ ಟೀಮ್ ಎಂಟೈರ್ ತಂಡದವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವರು ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವನ ಒಂದು ಬಂಧನದಿಂದ ಒಟ್ಟು ನಮಗೆ 8,23,000 ಬೆಲೆ ಬಾಳುವ ಮಾದಕ ವಸ್ತುಗಳು ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ ಅವನ ಹತ್ರ 100 ಗ್ರಾಮ್ ಅಷ್ಟು ಗಾಂಜಾ ಇದೆ. ಅದಲ್ಲದೆ ಆಸ್ಟ್ರೋಸೇಫ್ ಅಂತ ಅಲ್ಪ್ರಾಜೋಲಮ್ ಟ್ಯಾಬ್ಲೆಟ್ಸ್, ಅದರಲ್ಲಿ ಒಟ್ಟು 1,08,000 ಟ್ಯಾಬ್ಲೆಟ್ಸ್, 10,800 ಸ್ಟ್ರಿಪ್ಸ್ ಇದೆ ಅದು. ಮತ್ತು ಅದರ ಜೊತೆಗೆ ನಿಡ್ಜಾ ಕೇರ್ ಅಂತ 10 mg ಇದು ನೈಟ್ರೋಜೋಪಾಮ್ ಟ್ಯಾಬ್ಲೆಟು, ಇದನ್ನು ಕೂಡ ಶೆಡ್ಯೂಲ್ H ಡ್ರಗ್. ಇದರಲ್ಲಿ ಒಟ್ಟು 18,000 ಟ್ಯಾಬ್ಲೆಟ್ಸ್ ಇದೆ. ಇದಲ್ಲದೆ ಈ ಕಾಫ್ ಸಿರಪ್ಸ್ ಇದೆ, ಅದು 240 ಬಾಟಲ್ಸ್ ಕಾಫ್ ಸಿರಪ್. ಸೊ ಟೋಟಲ್ 1,26,000 ಟ್ಯಾಬ್ಲೆಟ್ಸ್ ಇದೆ ಮತ್ತು 240 ಕಾಫ್ ಸಿರಪ್ಸ್ ಇದೆ. ಇದರಲ್ಲಿ ವಿಶೇಷವಾಗಿ ಏನಂತಂದರೆ, ಇವರು ಏನು ಪಡ್ಕೊತಾನೆ, ಈ ಪಡೆದಿದ್ದಕ್ಕೂ ಮಾರಾಟ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಏನಂತಂದರೆ, ಈಗ ಏನು ಇವನು ಕಾಫ್ ಸಿರಪ್ ತಗೋತಾನೆ, ನಿಯರ್ಲಿ 125 to 150 ರೂಪೀಸಿಗೆ ಪಡೆದುಕೊಂಡು 200 ರೂಪೀಸಿಗೆ ಮಾರಾಟ ಮಾಡ್ತಾನೆ. ಮತ್ತು ನೈಟ್ರೋಜೋಪಾಮ್ ಏನು ಟ್ಯಾಬ್ಲೆಟ್ಸ್ ಇದೆ, ಅದು 10 ಟ್ಯಾಬ್ಲೆಟ್ಸಿಗೆ 30 ರೂಪೀಸ್ ಸಿಗುತ್ತೆ. ಇವನು ಮಾರಾಟ ಮಾಡಬೇಕಾದ್ರೆ 4 ಟ್ಯಾಬ್ಲೆಟಿಗೆ 100 ರೂಪೀಸ್, ನಿಯರ್ಲಿ 10 ಟ್ಯಾಬ್ಲೆಟ್ಸಿಗೆ 300 ರೂಪೀಸ್ ಅಷ್ಟು ಮಾರಾಟ ಮಾಡ್ತಾನೆ. ಮತ್ತು ಇದನ್ನು ಮಾರಾಟ ಮಾಡೋ ಟೈಮಲ್ಲಿ ಏನು ಮಾಡ್ತಾನೆ, ಈ ರೀತಿ ಒಂದು ಸಿಗರೇಟ್ ಪ್ಯಾಕಲ್ಲಿ ಇಟ್ಕೊಂಡು ಸಿಂಗಲ್ ಟ್ಯಾಬ್ಲೆಟ್ಗಳನ್ನು ಇಟ್ಕೊಂಡು ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವರಿಗೆ ಮಾರಾಟ ಮಾಡ್ತಾರೆ. ಇದು ಇಂಟ್ಯಾಕ್ಟ್ ನಮ್ಮ ಸಿಬ್ಬಂದಿಯವರು ಕ್ರೆಡಿಬಲ್ ಇನ್ಫಾರ್ಮೇಷನ್ ಮೇಲೆ ಅವನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯುವಲ್ಲಿ ಯಶಸ್ವಿಯಾಗಿ ಆಗಿದ್ದಾರೆ. ಅದಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಇವನು ಎಲ್ಲೆಲ್ಲಿ ಮೆಡಿಕಲ್ ಶಾಪ್ಸ್ಗಳ ಹತ್ರ ಕೆಲವು ಮೆಡಿಸಿನ್ಸ್ ತೆಗೆದುಕೊಂಡಿರೋ ಬಗ್ಗೆ ಮಾಹಿತಿ ಇದೆ. ಅವ್ರ ಬಗ್ಗೆನೂ ಕೂಡ ನಾವು ಈಗ ಆಲ್ರೆಡಿ ತನಿಖೆಯನ್ನು ಮಾಡ್ತಾ ಇದ್ವಿ. ಅವ್ರ ಮೇಲೂ ಕೂಡ ಮುಂದಿನ ದಿನಗಳಲ್ಲಿ ಕ್ರಮವನ್ನು ಕೈಗೊಳ್ತೀವಿ. ಇದಲ್ಲದೆ ಕಳೆದ ಲಾಸ್ಟ್ 5-6 ಇಯರ್ಸ್ಗಳಲ್ಲಿ ಏನು NDPS ಕೇಸ್ ಆಗಿದ್ದಾವೆ, ಪೆಡ್ಲರ್ಸ್ಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತು. ಈಗ ಪೆಡ್ಲರ್ಸ್ ಜೊತೆ ನಾವು ಕನ್ಸ್ಯೂಮರ್ಸ್ಗಳಿಗೂ ನಾವು ಬಿಸಿ ಮುಟ್ಟಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಒಟ್ಟು 54 ಜನ ಆರೋಪಿಗಳ ಮೇಲೆ ಕ್ರಮ ಆಗಿದೆ. ಅದರಲ್ಲಿ ರೋಜಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 16 ಜನ ಆರೋಪಿಗಳು, ಸೆನ್ ಪೊಲೀಸ್ ಸ್ಟೇಷನಲ್ಲಿ 12, ರಾಘವೇಂದ್ರ ನಗರ ಪೊಲೀಸ್ ಸ್ಟೇಷನಲ್ಲಿ 5 ಜನ, ಸ್ಟೇಷನ್ ಬಜಾರ್ 4, MB ನಗರ 5, ಅಶೋಕ್ ನಗರ 3, ಯೂನಿವರ್ಸಿಟಿ ಸ್ಟೇಷನ್ 3, ಸಬ್ ಅರ್ಬನ್ 2, ಬ್ರಹ್ಮಪುರ 1, ಚೌಕ್ ಸ್ಟೇಷನ್ 2, ಪ್ರತಾಪ ಸ್ಟೇಷನಲ್ಲಿ 1. ಈ ಕಾರ್ಯಾಚರಣೆ ಇನ್ನೂ ಮುಂದುವರಿಯುತ್ತೆ. ಈಗಾಗಲೇ ತಮಗೆ ತಿಳಿಸಿದ ಹಾಗೆ ಕಳೆದ 9 ದಿನಗಳಲ್ಲಿ ಒಟ್ಟು 50 ಪ್ರಕರಣ ದಾಖಲು ಮಾಡಿಕೊಂಡು 54 ಜನ ಕನ್ಸ್ಯೂಮರ್ಸ್ ಆರ್ ಪೆಡ್ಲರ್ಸ್ ಮೇಲೆ ಕಾರ್ಯಾಚರಣೆ ನಡೆದಿದೆ. ಈಗಾಗಲೇ ಅದ್ರ ಬಗ್ಗೆನೂ ಕೂಡ ತನಿಖೆ ನಡೀತಾ ಇದೆ. ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರೋ ಪ್ರಕಾರ ಇವೇನು ಡ್ರಗ್ಸ್ ಇದೆ, ಟ್ಯಾಬ್ಲೆಟ್ಸ್, ಅಲ್ಪ್ರಾಜೋಲಮ್ ಮತ್ತು ನೈಟ್ರೋಜಿಪಾಮ್ ಟ್ಯಾಬ್ಲೆಟ್ಸ್ ಏನಿದೆ, ಬಿಹಾರ್ಲಿಂದ ಕೊರಿಯರ್ ಮುಖಾಂತರ ಪಡೆದುಕೊಂಡಿರೋ ಬಗ್ಗೆ ಮಾಹಿತಿ ಇದೆ. ಅದ್ರ ಬಗ್ಗೆನೂ ಕೂಡ ನಾವು ಹೆಚ್ಚಿನ ಒಂದು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಒಂದು 5-6 ಮೆಡಿಕಲ್ ಶಾಪ್ಸ್ ಹೇಳಿದ್ದಾರೆ.
ಅಲ್ಲಿ ಐಸೋ ಸಿಂಗಲ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಡ್ರಗ್ ಕಂಟ್ರೋಲ್ ಅವರಿಗೂ ಕೂಡ ಈ ಕಾರ್ಯಾಚರಣೆಯಲ್ಲಿ ಬಳಸ್ಕೊಂತೀವಿ. ನೆಕ್ಸ್ಟ್ ಮುಂದಿನ ಈಗ ಪ್ರಕರಣ ಈಗ ಆರಂಭ ಹಂತದಲ್ಲಿದೆ ತನಿಖೆ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಮಾಡ್ತೀವಿ. ಈಗೇನಾಗುತ್ತೆ, ಈಗ ಈ ಆರೋಪಿ ಏನಿದ್ದಾನೆ ಇವನ ಹಿನ್ನೆಲೆ ತೆಗೆದುಕೊಂಡಾಗ ಇವನು ಈ RG ನಗರ ವ್ಯಾಪ್ತಿಯಲ್ಲಿ ಮೊದಲೊಂದು ಮೆಡಿಕಲ್ ಶಾಪ್ ಇತ್ತು. ಮೆಡಿಕಲ್ ಶಾಪ್ ಸರಿ ನಡೀತಾ ಇರಲಾರ್ದಾಗ ಮೆಡಿಕಲ್ ಶಾಪ್ ಕ್ಲೋಸ್ ಮಾಡ್ತಾನೆ. ಮತ್ತೆ ಇವನಿಗೇನು ಈ ಡ್ರಗ್ ಸಪ್ಲೈಯರ್ಸ್, ಮೆಡಿಸಿನ್ ಸಪ್ಲೈಯರ್ಸ್ ಇದ್ರು, ಹೋಲ್ಸೇಲರ್ಸ್ ಇದ್ರು, ಅವ್ರಲಿಂದ ಸಹಾಯ ಪಡ್ಕೊಂಡು ಈ ಎಲ್ಲಿ ಮಿಸ್ಯೂಸ್ ಇದೆ ಡ್ರಗ್ಸ್ಗಳು, ಯಾವ ರೀತಿ ಮಿಸ್ಯೂಸ್ ಆಗುತ್ತೆ ಅನ್ನೋ ಡ್ರಗ್ಸ್ಗಳನ್ನು ಮಾತ್ರ ಮೆಡಿಸಿನ್ಸ್ಗಳನ್ನು ತರಿಸ್ಕೊಂಡು ಅವುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಮೆಜಾರಿಟಿ ಎಲ್ಲ ಯಂಗ್ ಹುಡುಗರು ಇದ್ದಾರೆ, ವಿದ್ಯಾರ್ಥಿಗಳಿರ್ಬೋದು, ಮತ್ತು ಅರೌಂಡ್ 20 to 30 ಇಯರ್ ಏಜ್ ಇರುವಂಥ ಯುವಕರು ಜಾಸ್ತಿ ಇವುಗಳನ್ನು ಕನ್ಸಂಪ್ಷನ್ ಇದೆ. ಕಳೆದ 2-3 ವರ್ಷದಿಂದ ಮಾಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಇದೆ. ಮುಚ್ಚಿದ್ದಾನೆ, ಕ್ಲೋಸ್ ಆಗಿದೆ. ಇವನ ಒಬ್ಬರು ರಿಲೇಟಿವ್ ಇದ್ದಾರೆ. ಇವನು BCom ಏನೋ ಓದಿದ್ದಾನೆ ಇವನು ಹುಡುಗ. ಇವನ್ ರಿಲೇಟಿವ್ ಒಬ್ಬರು ಇದು ಇತ್ತು, B Pharma, ಅದ್ರ ಮೇಲೆ ಮೆಡಿಕಲ್ ಶಾಪ್ಸ್ ನಡೀತಾ ಇತ್ತು. ಅದು ಕೋವಿಡ್ ಟೈಮಲ್ಲಿ ಮುಚ್ಚಿದ್ದಾರೆ ಅವರು, ಲಾಸ್ ಆಗಿದೆ. ಈಗ ಅವನು ಆರಂಭದ ಹಂತದಲ್ಲಿ ಬೇರೆ ಬೇರೆ ಹೇಳಿಕೆ ಕೊಟ್ಟಿದ್ದಾನೆ. ಈ ಕಾಫ್ ಸಿರಪ್ ಇಲ್ಲಿ ಸ್ಥಳೀಯವಾಗಿ ತಗೋತಾ ಇದ್ದೆ ಮತ್ತು ಟ್ಯಾಬ್ಲೆಟ್ಸ್ ಏನಿದೆ ಇವುಗಳನ್ನು ಕೊರಿಯರ್ ಮುಖಾಂತರ ತರಿಸ್ತಾ ಇದ್ದೀನಿ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಹೆಚ್ಚಿನ ತನಿಖೆ ಮಾಡ್ತಾರೆ. ಇವೆರಡು ಬೇಸಿಕಲಿ ಆ್ಯಂಟಿ ಆಂಗ್ಸೈಟಿ ಡ್ರಗ್ಸ್ ಮತ್ತು ಸ್ಲೀಪಿಂಗ್, ಯಾರಿಗೆ ನಿದ್ದೆ ಬರಲ್ಲ ನಿದ್ರೆ ಮಾತ್ರೆಗಳು ಎರಡು. ಇದಲ್ಲದೆ ಇನ್ನೊಂದು ತಮ್ಮ ಮುಖಾಂತರ ನಾನು ಎಲ್ಲರ ಗಮನಕ್ಕೆ ತರೋದೇನಂತಂದರೆ, ಈಗ ಜನವರಿ ಮಂತಲ್ಲಿ ಸ್ಪೆಷಲ್ ಟ್ರಾಫಿಕ್ ಡ್ರೈವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗುರ್ತಿದೆ, ಟ್ರಾಫಿಕ್ ಇಂಡಿಸಿಪ್ಲಿನ್ ತುಂಬ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಸಿಗ್ನಲ್ ಜಂಪ್ ಮಾಡುವಂಥದ್ದಾಯಿತು, ಈ ಮೈನರ್ಸ್ಗಳಿಗೆ ಯಾರು ಲೆಸ್ ದ್ಯಾನ್ 18 ಇಯರ್ಸ್ ಇದ್ದಾರೆ ಅವರಿಗೆ ವಾಹನಗಳನ್ನು ಪೇರೆಂಟ್ಸ್ಗಳು ಕೊಡ್ತಾ ಇರುವಂಥದ್ದು, ಅದ್ರ ಬಗ್ಗೆನೂ ಕೂಡ ಈಗ ನಾವು ಸುಮಾರು ರೀತಿಯಲ್ಲಿ ಅವೇರ್ನೆಸ್ಸನ್ನು ಮಾಡಿದ್ದೀವಿ. ಕಳೆದ ಮಂತ್ ನಾವು ನಮ್ಮ ಕ್ರೈಮ್ ಪ್ರಿವೆನ್ಷನ್ ಮಂತಲ್ಲಿನೂ ಕೂಡ ನಮ್ಮ ಮೊಬೈಲ್ ವ್ಯಾನ್ಸ್ಗಳ ಮುಖಾಂತರನೂ ಎಲ್ಲ ಕಡೆ ಅವೇರ್ನೆಸ್ ಮಾಡಿದ್ದೀವಿ. ಬಟ್ ಯಾವುದೂ ಅದು ಸರಿಯಾದ ರೀತಿಯಲ್ಲಿ ಸಕಾರಾತ್ಮಕ ಪಾಸಿಟಿವ್ ಡೆವಲಪ್ಮೆಂಟ್ಸ್ಗಳಲ್ಲಿ ಕಾಣ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಡ್ರೈವನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲರಲ್ಲಿ ವಿನಂತಿ ಏನಂತಂದರೆ, ದಯವಿಟ್ಟು ಸಂಚಾರಿ ನಿಯಮವನ್ನು ಪಾಲಿಸಿ. ಇದರಿಂದ ತಮಗೂ ಒಳ್ಳೆಯದಾಗುತ್ತೆ ಮತ್ತು ಇತರರಿಗೂ, ಯಾರು ಸಂಚಾರ ರಸ್ತೆಗಳನ್ನು ಬಳಸ್ತಾರೆ ಅವರಿಗೂ ಒಳ್ಳೆಯದಾಗುತ್ತೆ.